ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಹೊಸ ಮನೆಗೆ ಬಂದಿದ್ದೀವಿ. ಸೊ ಏನಪ್ಪ ವಿಶೇಷ ಅಂತಂದರೆ ಇವತ್ತು ರಾಯರ ಹುಟ್ಟಿದ ದಿನ. ಹಂಗಾಗಿ ನಮ್ಮ ವೈಫು ಬಂದು ಪೂಜೆನ ಹೊಸ ಮನೆಯಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಹಂಗಾಗಿ ಕರ್ಕೊಬಂದೆ. ಫೈನಲಿ ಪೂಜೆ ಎಲ್ಲ ಮುಗೀತು. ನೋಡಿ ಯಾವ ಥರ ಪೂಜೆ ಮಾಡಿದ್ದಾರೆ ನಮ್ಮ ವೈಫು. ಸೊ ರಾಘವೇಂದ್ರ ಸ್ವಾಮಿ ಸಿಕ್ಕಾಬಟ್ಟೆ ಭಕ್ತೆ ಅವಳು. ಇದು ಬಂದು ನಮ್ಮ ತಿರುಪತಿ ದೇವರು, ನಮ್ಮ ಮನೆ ದೇವರು. ಹಂಗಾಗಿ ಎರಡನ್ನೂ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಚೆನ್ನಾಗಿ ಬಂತು. ಆಲ್ಮೋಸ್ಟು 7 ಗಂಟೆ ಅಷ್ಟರೊಳಗಡೆ ಪೂಜೆ ಮಾಡಿ ಮಂಗಳಾರತಿ ತಗೊಂಡ್ವಿ. ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ವಿ. ಟೈಮು 7:30 ಆಯ್ತಾ ಬಂತು. ಹಂಗಾಗಿ ಜಲ್ದಿ ಹೋಗ್ತಾ ಇದ್ದೀವಿ. ಡ್ಯೂಟಿಗೆ ಬೇರೆ ಹೋಗಬೇಕು. ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಜನ ತುಂಬ ಕಮ್ಮಿ ಇದ್ದರು, ಪರವಾಗಿಲ್ಲ, ಆರಾಮಾಗಿ ಈಸಿಯಾಗಿ ಅನ್ನಿಸ್ತು. ಕೊನೆಗೆ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಇಲ್ಲಿ ಎಲ್ಲ ಫೋಟೋ ತೆಗಿಬಾರ್ದು, ಕ್ಯಾಮ್ರಾ ತೆಗಿಬಾರ್ದು ಅಂತ ಇದೆ. ಆದರೂ ಎಲ್ಲರೂ ತೆಗಿತಾಯಿದ್ರು, ನಾನು ಹಂಗೆ ತೆಗೆದೆ. ಬಟ್ ಎಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ 1-2 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಅದಾದಮೇಲೆ ಸೀದಾ ನಾವು ಮನೆ ಕಡೆ ಹೊರಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಜನ ತುಂಬ ಕಮ್ಮಿ ಇದ್ದರು, ಹಂಗಾಗಿ ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಇವಾಗ ಒಂದು ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ನಾವಾಗಿ ಹೆಚ್ಚು ಕಮ್ಮಿ 4-5 ತಿಂಗಳಾಯಿತು. ಅಷ್ಟರಲ್ಲಿ ಎಲ್ಲ ಹೋಗೋದಕ್ಕೆ ಒಂದು ರೂಟು, ಬರೋದಕ್ಕೆ ಒಂದು ರೂಟು, ಎಲ್ಲ ಥರ ಡಿವೈಡ್ ಮಾಡಿದ್ದಾರೆ. ಸೆಂಟ್ರಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಸ್ಟ್ಯಾಚ್ಯೂನು ಕುಣಿಸಿದ್ದಾರೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮನೆ ಕಡೆ. ಇವಾಗ ಡ್ಯೂಟಿಗೆ ಹೋಗಬೇಕು, ಹಂಗಾಗಿ ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎರಡರಲ್ಲೂ ಇದ್ದೀನಿ. ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.